ತುಂಬಾ ದುಡ್ಡು ಖರ್ಚು ಮಾಡಿ ಸಲೂನಿಗೆ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಮನೆಯಲ್ಲೇ ಆರಾಮಾಗಿ ನಾವು ನ್ಯಾಚುರಲ್ ಕೆರಾಟಿನ್ ಇರೋಂಥ ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಮತ್ತು ಹೇರ್ ಮಾಸ್ಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ವೆಲ್ಕಮ್ ಟು ದೇಸಿ ಅಡುಗೆ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆಲ್ಲ ಅಗಸೆ ಬೀಜದ ಜೆಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಗೊತ್ತೇ ಇರುತ್ತೆ. 2 ಸ್ಪೂನ್ ಅಗಸೆ ಬೀಜನ 2 ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದ್ದು ಈ ಥರ ಜೆಲ್ ಆಗೋ ತನಕನೂ ಕುದಿಸಿ ನಾವು ಜೆಲ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹೇರ್ ಮಾಸ್ಕ್ ಅಥವಾ ಕಂಡೀಷ್ನರ್ ಆಗಿ ನಾವು ಬಳಸ್ಕೊತೀವಿ. ಆದರೆ ಮಿಕ್ಕಿರೋಂಥ ಅಗಸೆ ಬೀಜನ ನೀವು ಬಿಸಾಡ್ತಿದ್ದೀರಾ ಅಲ್ವಾ? ಆದರೆ ಬಿಸಾಡಬೇಡಿ. ಅದರಲ್ಲಿ ತುಂಬಾ ಅನುಕೂಲ ಆಗುವಂಥ ನ್ಯೂಟ್ರಿಷನ್ಸ್ ಇದೆ, ವಿಟಮಿನ್ಸ್ ಇದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ. ಅದನ್ನು ನಾವು ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಂಡು, ನೀವು ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಮೊಸರು ಈ ಥರ ನಿಮಗೆ ಅನುಕೂಲ ಆಗುವಂಥದ್ದು ಏನಾದ್ರೂ ಹೇರಿಗೆ ಅಪ್ಲೈ ಮಾಡೋವಂಥದ್ದು ಏನಾದ್ರೂ ಇದ್ದರೆ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಭಾಗ ಮಾಡಿಕೊಂಡು ಕೂದಲನ್ನ ಬುಡಕ್ಕೆ ಹಚ್ಚೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನೀವು ಇದನ್ನು ವಾರಕ್ಕೆ 2 ಸಲ ಅಂತ ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ನೀವು ಅಬ್ಸರ್ವ್ ಮಾಡ್ಬೋದು, ಪುಟ್ಟ ಹೇರ್ಗಳು ನಮಗೆ ಗ್ರೋತ್ ಆಗ್ತಿರೋದು ಕಾಣಿಸುತ್ತೆ. ನೀವು ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಬಂದರೆ ನೀವು ಒಂದು 4 to 5 ಮಂತ್ಸ್ ಒಳಗಡೆ ನಿಮಗೆ ಆ ಡಿಫ್ರೆನ್ಸ್ ಕಾಣಿಸುತ್ತೆ. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಆಮೇಲೆ ಬೇಬಿ ಹೇರ್ಸ್ ಎಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ಕೂಡ ತುಂಬ ಸ್ಮೂತ್ ಆಗಿರುತ್ತೆ. ನೀವು ಸಲೂನಲ್ಲಿ ದುಡ್ಡು ಕೊಟ್ಟು ಅಷ್ಟೊಂದು ಕೆಮಿಕಲ್ಸ್ನ ಯೂಸ್ ಮಾಡಿ ಕೆರಾಟಿನ್ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದಿರ್ತೀರಲ್ಲ,